ನಮಸ್ಕಾರ. ನಾನೀಗ ಗ್ರೀನ್ ಚಿಕನ್ ಮಾಡೋದು ಹೇಗಂತ ತೋರಿಸ್ತೀನಿ. ಮೊದಲಿಗೆ ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಧನಿಯಾ ಸ್ವಲ್ಪ ತಗೊಂಡಿದ್ದೀನಿ. ಇದು ಚಕ್ಕೆ, ಲವಂಗ, ಚಕ್ರ ಮೊಗ್ಗು, ಸಾಸಿವೆ ತಗೊಂಡಿದ್ದೀನಿ 10 ಟೇಬಲ್ ಸ್ಪೂನು, ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು, ಮೆಂತ್ಯ ಒಂದು 1/4 ಟೇಬಲ್ ಸ್ಪೂನ್. ಈಗ ಬಾಣಲೆಗೆ ಇಟ್ಟು ಎಣ್ಣೆ ಹಾಕಿದ್ದೀನಿ. ಈರುಳ್ಳಿನ ಚೆಂದ ಹುರಿಯೋಣ ಇವಾಗ. ಹಸಿಮೆಣಸು ಹಾಕಿದ್ದೇನೆ. ಹಸಿಮೆಣಸೊಂದು 5 ತಗೊಂಡಿದ್ದೇನೆ. ಶುಂಠಿ ಹಾಕಿಲ್ಲ, ಬೆಳ್ಳುಳ್ಳಿ ಹಾಕ್ತಿದ್ದೇನೆ. ಆರು ಬೆಳ್ಳುಳ್ಳಿ ಹೆಸರು ತಗೊಂಡಿದ್ದೀನಿ. 1 ಕಟ್ಟು ಕೊತ್ತಂಬರಿ ಸೊಪ್ಪನ್ನು ಕ್ಲೀನ್ ಮಾಡಿ ಇಟ್ಕೊಂಡು ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಆಗಬೇಕು, ಸ್ವಲ್ಪ ಚೆನ್ನಾಗಾಗುತ್ತೆ. ಇವಾಗ ಶುಂಠಿ ಹಾಕಿದ್ದೀನಿ. ಕೊತ್ತಂಬರಿ ಇಟ್ಕೊಂಡಿದ್ನಲ್ಲ, ಅದನ್ನೀಗ ಹುರಿಬೇಕು ಹಾಕಿದ್ದೀನಿ. ಸ್ವಲ್ಪ ಬಣ್ಣ ಬರೋ ತನಕ ಹುರಿಯೋಣ ಇದನ್ನು. ಜಾಸ್ತಿ ಕಪ್ಪಾಗಲಿಕ್ಕೂ ಬಿಡಬಾರ್ದು. ಜೀರಿಗೆ, ಮೆಂತ್ಯ, ಸಾಸಿವೆ ಹಾಕಿದ್ದೀನಿ. ಇದು ಸ್ವಲ್ಪ ಹುರಿದ್ರೆ ಸಾಕಿದು. ಚಕ್ಕೆ, ಲವಂಗ, ಚಕ್ರ ಮೊಗ್ಗು ಹಾಕಿದ್ದೀನಿ. ಇಷ್ಟೇ ಸಾಕಿದು. ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇದಕ್ಕೀಗ ತೆಂಗಿನಕಾಯಿ ಆ್ಯಡ್ ಮಾಡೋಕ್ಕಿದೆ. ಒಂದು ಅರ್ಧ ತೆಂಗಿನ ಹೋಳನ್ನು ಹುರಿದಿಟ್ಕೊಂಡಿದ್ದೀನಿ, ತುರಿದ್ಬಿಟ್ಟಿಟ್ಕೊಂಡಿದ್ದೀನಿ. ನೋಡಿ, ಇದು ಸ್ವಲ್ಪ ಎಣ್ಣೆ ಹಾಕಿ ಅದೇ ಬಾಣಲೆಗೆ ಹಾಕ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. ನೋಡಿ, ಇದು ಈ ಥರ ಆದರೆ ಸಾಕು. ಗಮ್ಮಂತ ಪರಿಮಳ ಬರ್ತಾ ಉಂಟು. ಇದನ್ನು ಅದೇ ಜಾರಿಗೆ ಹಾಕಿ ಒಟ್ಟಿಗೆ ರುಬ್ಕೊಳ್ಳೋಣ. ಇಷ್ಟು ನುಣ್ಣಗಾಗಬೇಕು ನೋಡಿ. ನಾನು ಆಲ್ರೆಡಿ ಚಿಕನನ್ನು ಬೇಯೋಕ್ಕೆ ಇಟ್ಕೊಂಡಿದ್ದೀನಿ. ನಾನು 1 kg ಚಿಕನ್ ತಗೊಂಡಿದ್ದೀನಿ. ಮಸಾಲೆ ಇದಕ್ಕೆ ಆ್ಯಡ್ ಮಾಡೋಣ. ಇದು ಜಾಸ್ತಿ ತೆಳ್ಳಗಾಗಬಾರ್ದು, ಸ್ವಲ್ಪ ದಪ್ಪನೇ ಇರಬೇಕು. ರೊಟ್ಟಿ ಜೊತೆ, ಚಪಾತಿ ಜೊತೆ ಗೀ ರೈಸ್ ಎಲ್ಲ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಸಾಕು. ಇದು ಸ್ವಲ್ಪ ಕುದಿಲಿಕ್ಕೆ ಬಿಡೋಣ ಇದನ್ನು. ಈಗ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ನೋಡಿ, ಸ್ವಲ್ಪ ಕುದಿ ಬರಲಿ ಇದು. ನೋಡಿ, ಇಷ್ಟೇ ಸಾಕು. ಜಾಸ್ತಿ ಕುದಿಲಿಕ್ಕೂ ಬಿಡಬಾರ್ದು, ಜಾಸ್ತಿ ಚಿಕನ್ ಬೇಯಿಸೋಕ್ಕೂ ಹೋಗಬಾರ್ದು. ಇಷ್ಟೇ ಸಾಕು. ಅದು ಚಿಕನ್ ಬೆಂದು ಎಲ್ಲ ಪುಡಿಯಾಗಿ ಹೋಗುತ್ತೆ.
ನೋಡಿ ಈಗ ಬೌಲಿಗೆ ಸರ್ವ್ ಮಾಡ್ತಿದ್ದೀನಿ. ಚೆನ್ನಾಗಿ ಬಂದೆ ನೋಡಿ. ಇವಾಗ ಈ ಥರ ಒಮ್ಮೆ ಸರ್ತಿ ಮಾಡ್ಕೊಳ್ಳಿ ಮನೇಲಿ ನೀವು, ತುಂಬ ಚೆನ್ನಾಗಿ ಬರುತ್ತೆ. ಚಟ್ಪಟ್ ಅಂತ ಆಗೋಗುತ್ತೆ. ಒಂದು 1/4 ಗಂಟೆನೂ ಬೇಡ, ಅಷ್ಟು ಬೇಗ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಮಾಡ್ಕೊಳ್ಳಿ ಒಂದ್ಸರಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.